ವೀಕ್ಷಕರೇ, ಇಲ್ಲಿ ಕಾಣ್ತಿದ್ಯಲ್ವಾ ಹಚ್ಚ ಹಸುರಾಗಿ ತಲೆ ಎತ್ತಿ ನಿಂತಿರೋ ಮರಗಳು. ಈ ಮರಗಳನ್ನ ಒಮ್ಮೆ ನೋಡಿ. ಈ ಮರಗಳ ಬುಡದಲ್ಲಿ ಸಣ್ಣ ಮಾರ್ಕ್ ಮಾಡಿದ್ದಾರೆ. ಅದನ್ನು ನೋಡಿ. ಏನು ಮಾರ್ಕ್ ಅಂತೀರಾ? ಹೀಗೆ ಮಾರ್ಕ್ ಮಾಡಿರೋ ಬರೋಬ್ಬರಿ 15 ಮರಗಳನ್ನ ಕಡಿಯಲು ಗುರುತಿಸಿರುವ ಮರಗಳಿವು. ಹಾಗೆ ಗುರುತಿಸಿರೋದು ಅರಣ್ಯ ಇಲಾಖೆ. ಹಾಗೆ ಗುರುತಿಸೋದಕ್ಕೆ ಕಾರಣ ಯಾವುದೋ ಜನಪ್ರತಿನಿಧಿಯೊಬ್ಬರ ಸಂಬಂಧಿಯ ಮನೆ ಕಾಣ್ಬೇಕಂತೆ. ಹಾಗಾಗಿ ಈ ಮರಗಳು ಮನೆಗೆ ಅಡ್ಡಿ ಇದೆ, ಇವುಗಳನ್ನ ಕಡಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಮರಗಳನ್ನು ಕಡಿಯಿರಿ ಎಂದು ಅದೇ ಜನಪ್ರತಿನಿಧಿಯ ಸಂಬಂಧಿ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಹುಕುಂ ಜಾರಿ ಮಾಡಿದ್ದಾರಂತೆ. ರಾಜಕೀಯ ಒತ್ತಡ ಹೆಚ್ಚಾದ ಕಾರಣ ಕ್ರೀಡಾಧಿಕಾರಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಅದೇನು ಸಮೀಕ್ಷೆ ನಡೆಸಿದಾರೋ ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಅಲ್ಲಿರುವ 15 ಮರಗಳನ್ನ ಕಡಿಯಲು ಮಾರ್ಕ್ ಮಾಡಿದ್ದಾರೆ. ಅಲ್ಲಿಗೆ ಇಂದೋ ನಾಳೆಯೋ ಮರಗಳನ್ನ ಹರಾಜು ಮಾಡಿ 1-2 ವಾರದಲ್ಲಿ ಮರಗಳ ಕಟಾವು ನಡೆಯುತ್ತಿತ್ತು. ಆದರೆ ಅಷ್ಟರಲ್ಲಿ ಈ ವಿಚಾರ ಪರಿಸರ ಪ್ರೇಮಿಗಳ ಗಮನಕ್ಕೆ ಬಂತು ನೋಡಿ. ಆಗಲೇ ಸಮಸ್ಯೆ ಆರಂಭವಾಗಿದ್ದು. ಇಂದು ಬೆಳಗ್ಗೆ ವಾಯು ವಿಹಾರಕ್ಕೆ ಬಂದಿದ್ದ ಪರಿಸರ ಪ್ರೇಮಿಗಳು ವಿಚಾರ ತಿಳಿದ ಕೂಡಲೇ ಕಡಿಯಲು ಗುರುತಿಸಿರುವ ಮರಗಳನ್ನಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಮೂಲಕ ಮರಗಳನ್ನು ಉಳಿಸುವ ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಮರಗಳ ಮೇಲೆ ಕೊಡಲಿ ಬಿಟ್ಟರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದಕ್ಕೂ ಮೊದಲು ಮನೆ ಕಾಣಿಸಲು ಮರಗಳು ಕತ್ತರಿಸುವಂತೆ ಹೇಳಿದ್ದ ಪ್ರಸಿದ್ಧ ಯಾರು ಅಂತ ನಗರಸಭೆ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಅವರನ್ನು ಕೇಳೋಣ ಬನ್ನಿ. ಯಾರ ಮನೆ ಸರ್ ಅದು? ಸರ್, ಮನೆ MLA ಅವರು ತಮ್ಮನ ಮನೆ ಅಂತೆ ಹೊಸದಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಕಟ್ಟಿದಾರಂತೆ. ಕಟ್ಕೊಳ್ಳಿ, ಆ ಮನೆ ಕಾಣಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮರ ತೆಗಿಬೇಕಂತೆ. ಇದು ಯಾವ ನ್ಯಾಯ ಸರ್? ಇದು ಕೇಳಿದ್ರಲ್ಲ, ಆ ಮನೆ ಶಾಸಕರ ಸಹೋದರನ ಮನೆಯಂತೆ. ಆ ಮನೆ ಕಾಣಿಸ್ಬೇಕು ಅಂತಲೇ ಇಷ್ಟು ಮರಗಳ ಮಾರಣ ಹೋಮಕ್ಕೆ ಅಧಿಕಾರಿಗಳ ಮೂಲಕ ಪ್ರಯತ್ನ ನಡೆಸುತ್ತಿದ್ದಾರಂತೆ. ಅದರಲ್ಲೂ ಕ್ರೀಡಾಂಗಣದ ಒಳಗೆ ಇರುವ ಮರಗಳನ್ನ ಕಡಿಯಲು ಯಾವುದೇ ರೀತಿಯ ಅಧಿಕಾರವಿಲ್ಲ. ಇನ್ನು ಈ ಮರಗಳು ಒಣಗಿಯೂ ಇಲ್ಲ, ಅವು ಬೀಳುವ ಆತಂಕವೂ ಇಲ್ಲ. ಹಾಗಿದ್ರೂ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ಯುತ್ಸಾಹ ತೋರಿ ಕಡಿಯಬೇಕಿರುವ ಮರಗಳನ್ನ ಮಾರ್ಕ್ ಮಾಡಿ ಹೋಗಿದ್ದಾರೆ. ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳ ಮತ್ತೊಂದು ಎಡವಟ್ಟ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ ಪತ್ರ. ಈ ಪತ್ರವನ್ನ ಕಳೆದ 2024 ನವೆಂಬರ್ 12ರಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಮ್ಮ ಕಚೇರಿಗೆ ಹೊಂದಿಕೊಂಡಂತೆ ಇರುವ ಮರ ವಾಲಿಕೊಂಡದ್ದು. ಇದು ಬೀಳುವ ಅಪಾಯವಿದೆಯಾ, ಯಾರ ಮೇಲಾದರೂ ಬಿದ್ದು ಅನಾಹುತ ಸಂಭವಿಸುವ ಆತಂಕ ಇದ್ದು ಕೂಡಲೇ ತೆರವು ಮಾಡಲು ಅನುಮತಿ ನೀಡಿ ಎಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದು 1.5 ವರ್ಷಕ್ಕೂ ಹೆಚ್ಚು ಕಾಲವಾಗಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಈ ಪತ್ರಕ್ಕೆ ಈವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಸರ್, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ, ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟೇಡಿಯಂಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಸ್ಟೇಡಿಯಮ್ಮು, ಅಲ್ಲಿ ಸುಮಾರು ಒಂದು 30-40 ವರ್ಷಗಳಿಂದ ಕೂಡ ಸಣ್ಣ ಮರಗಳನ್ನ ಸಾರ್ವಜನಿಕರು ಭಾಳ ಆಸಕ್ತಿಯಿಂದ ಅದನ್ನು ಸ್ವಂತ ದುಡ್ಡಲ್ಲಿ ನೀರು ಓಡಿಸಿ ದೊಡ್ಡ ಮರಗಳು ಮಾಡಿದ್ದಾರೆ. ಇತ್ತೀಚೆಗೆ ಮೊನ್ನೆ ಒಂದು ವಿಷಯ ಗೊತ್ತಾಯಿತು, ಪಕ್ಕದಲ್ಲಿ ಇವರು ಮನೆ ಕಟ್ತಾ ಇದ್ದಾರಂತೆ. ಆ ಮನೆ ಕಾಣಿಸಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮರಗಳನ್ನ ತೆಗಿಬೇಕು ಅಂತ ಒಂದು ಆದೇಶ ಮಾಡಿದಾರಂತೆ. ಆ ಒಂದು ಇದರಿಂದ ನಾವೆಲ್ಲ ಕೂಡ ವಿಷಯ ತಿಳ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ತಾವು ಬಂದಾಗಿಂದ ಏನೋ ಅಷ್ಟು ಸುಧಾರಣೆ ಮಾಡ್ತಾ ಇದ್ದೀರಿ, ಜಿಲ್ಲೆಗೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಿ. ಸ್ಟೇಡಿಯಂಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಎಂಥದೂ ಇಲ್ಲ. ಈ ಮರಗಳು ಹೊಡೆಯೋದು ಮಾತ್ರ ಭಾಳ ಆಸಕ್ತಿ ವಹಿಸಿದ್ದಾರೆ ಕೆಲವರು. ತಾವು ದಕ್ಷ ಅಧಿಕಾರಿಗಳಿದ್ದೀರಿ, ಇದ್ರ ಬಗ್ಗೆ ಭಾಳ ಗಮನ ಕೊಟ್ಟು ಇದನ್ನು ತಕ್ಷಣ ತಡೆ ಹಿಡಿಬೇಕು. ಇಲ್ಲ ಅಂತಂದರೆ ಇಲ್ಲಿ ಸಾರ್ವಜನಿಕರು, ಇದು ಸರ್ಕಾರ ಬೆಳೆಸಿರೋ ಮರಗಳಲ್ಲ, ಸಾರ್ವಜನಿಕರು ಸ್ಟೇಡಿಯಂ ಒಳಗಡೆ ಅವರೇ ಸ್ವಂತ ಇದರಿಂದ ಬೆಳೆಸಿರ್ತಕ್ಕಂಥ ಮರಗಳು. ಈಗ ಸುಮಾರು ಅದು ಎಷ್ಟು ದಪ್ಪ ಇದೆ ಅಂತಂದರೆ ಬಂದು ನೀವು ಸ್ಥಳದ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಗಳಿಗೂ ಕೂಡ ನೀವು ಮನೆಯದೇ ಈ ಸ್ಟೇಡಿಯಂನ ಮರಗಳನ್ನ ಉಳಿಸ್ಬೇಕಾಗುತ್ತೆ. ನೋಡಿದ್ರಲ್ಲ, ಪರಿಸರ ಪ್ರೇಮಿಗಳ ನೋವು. 3-4 ದಶಕಗಳ ಹಿಂದೆ ಈ ಮರಗಳನ್ನ ನೆಟ್ಟು ನೀರು ಹಾಕಿ
ಪೋಷಣೆ ಮಾಡಿದವರು ಸಾರ್ವಜನಿಕರು. ಇದಕ್ಕೆ ಸರ್ಕಾರ ಯಾವುದೇ ವೆಚ್ಚ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವುದಕ್ಕೂ ಮೊದಲು ನೆಟ್ಟಿರುವ ಈ ಮರಗಳನ್ನ ಯಾವುದೋ ಅಪಾಯ ಇಲ್ಲದಿದ್ರೂ ಕಡಿಯಲು ಕ್ರೀಡಾಂಗಣ ಇಲಾಖೆಯವರು ಶಿಫಾರಸು ಪತ್ರ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಅನುಮತಿ ಪತ್ರವನ್ನೇ ನೀಡಿ ಕಡಿಯಲಿರುವ ಮರಗಳ ಗುರುತು ಮಾಡಿದ್ದಾರೆ. ಅಲ್ಲಿಗೆ ಈ ಮರಗಳ ಆಯುಷ್ಯ ಮುಗಿದಂತೆಯೇ. ವಾಯುವಿಹಾರಕ್ಕಾಗಿ ಈ ಕ್ರೀಡಾಂಗಣಕ್ಕೆ ಪ್ರತಿನಿತ್ಯ ಸಾವಿರಾರು ಮಂದಿ ಬರ್ತಾರೆ. ಅವರು ಬರೋದು ಕೇವಲ ವಾಕಿಂಗ್ ಮಾಡಲು ಮಾತ್ರವಲ್ಲ, ಅಲ್ಲಿ ಗಿಡ ಮರಗಳಿರುವುದರಿಂದ ಶುದ್ಧ ಗಾಳಿ ಸಿಗಲಿದೆ ಎಂಬ ಉದ್ದೇಶದಿಂದಲೂ ಬರ್ತಾರೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಇದರ ಪರಿವೇ ಇಲ್ಲದೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಅಪಾಯವೇ ಇಲ್ಲದ ಮರಗಳನ್ನ ಕಡಿಯಲು ಅನುಮತಿ ನೀಡಿ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟಿದ್ದರೆ, ಕೃಷಿ ಇಲಾಖೆ ಅಪಾಯದಲ್ಲಿರುವ ಮರ ಕಡಿಯಲು ಅನುಮತಿ ನೀಡಿ ಎಂದು ಕೇಳಿ 1.5 ವರ್ಷ ಕಳೆದರೂ ಅನುಮತಿ ನೀಡಿದರೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿದೆ. ಒಟ್ನಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡಿ ಮಾದರಿಯಾಗಬೇಕಿದ್ದ ಜನಪ್ರತಿನಿಧಿಗಳು ತಮ್ಮ ಐಷಾರಾಮಿ ಮನೆಗಳನ್ನ ಕಾಣಬೇಕು ಎಂಬ ಉದ್ದೇಶದಿಂದಲೇ ಮರಗಳನ್ನು ಕಡಿಯಲು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದು, ಇದಕ್ಕೆ ಅಧಿಕಾರಿಗಳು ಅನುಮತಿ ನೀಡುವ ಮೂಲಕ ಪರಿಸರ ನಾಶಕ್ಕೆ ಮುಂದಾಗಿರುವುದು ವಿಪರ್ಯಾಸವೇ ಸರಿ. ಈಗಲಾದರೂ ಜನಪ್ರತಿನಿಧಿಗಳು ತಮ್ಮ ಮನಸ್ಥಿತಿ ಬದಲಿಸಿಕೊಳ್ಬೇಕು. ಅಧಿಕಾರಿಗಳು ತಮ್ಮ ಕರ್ತವ್ಯ ಅರಿತು ಕೆಲಸ ಮಾಡಿದರೆ ಪರಿಸರ ಉಳಿದಂತಾಗುತ್ತದೆ. ಇಲ್ಲವಾದರೆ ಸಮಸ್ಯೆ ಮುಂದುವರಿಯಲಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.